ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಎಂಥ ಎಕ್ಸ್ಪೈರಿ ಇವತ್ತು! ಬದಲಾವಣೆ ಗಾಳಿ ಅಂದರೆ ಗಾಳಿ ಎಲ್ಲ ಸುಂಟ್ರ ಗಾಳಿ ತೊಗೊಂಡು ಮೇಲ್ಗಡೆ ಹೊರಟೋಗ್ಬಿಟ್ಟಿದೆ. ಬಟ್ ನಿನ್ನೆ ಮಾತಾಡಿದ್ವಿ ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ಇವತ್ತು ಆ ರೀತಿ ಒಂದು ಪಾಸಿಬಿಲಿಟಿ ಆದರೆ ಟ್ರಿಕ್ಕಿ ಸಿನಾರಿಯೋ ಆಗಿರುತ್ತೆ, ಹುಷಾರಾಗಿರಬೇಕು ಅಂತ ಮಾತಾಡ್ಕೊಂಡಿದ್ವಿ. ಈ ಪ್ಯಾಟರ್ನ್ಗಳು ಸುಮಾರು ನೋಡಲಿಕ್ಕೆ ಸಿಗ್ತಾ ಇದೆ. ಈ ಹೋದ ವರ್ಷದಿಂದ ನೀವು ಕಂಪೇರ್ ಮಾಡೋದಾದರೆ ಎಕ್ಸ್ಪೈರಿ ದಿನ ಔಟ್ ಆಫ್ ದ ಮನಿ ಅಂತ ಯಾರಾದರೂ ನಮ್ಮ ಕಡೆ ಹೋಗಿದೆ ಪೊಸಿಷನ್ನು, ಇಲ್ಲಿಂದ ಬ್ರೇಕ್ ಆಗುತ್ತೆ ಅಂತ ಏನಾದರೂ ನೀವು ಪೊಸಿಷನ್ನ ಕ್ಯಾರಿ ಮಾಡಿದ್ರಿ ಅಂತಂದರೆ ಔಟ್ ಆಫ್ ದ ಮನಿ ಮಾರನೇ ದಿನ ಆಗೋಷ್ಟೊತ್ತಿಗೆ ಡೀಪ್ ಇನ್ ದ ಮನಿ ಆಗಿ ಹೋಗಿ SLಗಳನ್ನು ತಗೊಳ್ಳೋಂಥ ಸ್ಥಿತಿಗಳು ನಾವು ಮಾತಾಡ್ತಗೋಣ, ಯಾವ ರೀತಿ ಮಾತಾಡ್ಬೋದು ಅಂತ ಅದ್ರ ಬಗ್ಗೆ. ಸೊ ಇವತ್ತು ಸೆಕ್ಟರ್ ಆಫ್ ದ ಡೇ ಅಫ್ಕೋರ್ಸ್ ಬ್ಯಾಂಕಿಂಗ್ ಸೆಕ್ಟರು. ಸೊ ಹೊಸ ಒಂದು ಆಲ್ ಟೈಮ್ ಹೈನ ಮುಟ್ತಲ್ವ, 53,000 ಕ್ರಾಸ್ ಆಗಿದೆ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಇವತ್ತು ಟಾಟಾ ಕನ್ಸ್ಯೂಮರ್ ಇಂಟ್ರೆಸ್ಟಿಂಗ್ಲಿ 3.74% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. HDFC ಬ್ಯಾಂಕ್ನ ತಾಕತ್ತು ಅಂತ ಕೊಟ್ಟಿದ್ದೀನಿ ಇವತ್ತೊಂದು ಅದೊಂದು ಸ್ಟಾಕ್ನ ಮಾತಾಡಲೇಬೇಕು. ಮಿಕ್ಕಿದ್ದೆಲ್ಲ ನೀವು ಕಮೆಂಟ್ಸಲ್ಲಿ ಕೇಳಿರೋದನ್ನೇ ಕವರ್ ಮಾಡೋಕ್ಕೆ ನೋಡಿದ್ದೀನಿ. ಅಷ್ಟು ಸ್ಟಾಕ್ಗಳು ನೀವು ಕಮೆಂಟ್ ಮಾಡಿರೋದು ಕವರ್ ಮಾಡೋಕ್ಕಾಗಿಲ್ಲ. ನಾಳೆನೂ ಕೂಡ ಇನ್ನೊಂದು ಸ್ವಲ್ಪ ಕವರ್ ಮಾಡಿ, ಇವತ್ತು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಸೊ ಟಾಪ್ ಲೂಸರ್ ಅಂದರೆ ಇವತ್ತು TCS 1.3%. ಒಂದು ವಾರದಿಂದ ಒಳ್ಳೆ ಮೂವ್ಮೆಂಟ್ ಆಗಿತ್ತು, 4,000 ಲೆವೆಲ್ ಹತ್ತಿರ ಬಂದಿತ್ತು TCS. ಸೊ ರೌಂಡ್ ಲೆವೆಲಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿರೋದು ಕಾಣಿಸ್ತಾ ಇದೆ. ಸೊ ಮಾತಾಡ್ತಾ ಹೋಗೋದಾದ್ರೆ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ. ಓಪನಿಂಗಲ್ಲೇ ಏನಾಯಿತು, ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಎಕ್ಸ್ಪೆಕ್ಟೇಷನ್ ಇತ್ತು ನೋಡಿ, ನಿಫ್ಟಿ ಈಗಲೂ ಕೂಡ ಸ್ಟ್ರಾಂಗ್ ಆಗಿದೆ, ಬ್ಯಾಂಕ್ ನಿಫ್ಟಿ ಮೇಲೆ ಡಿಸೈಡ್ ಆಗಿರುತ್ತೆ ಅಂತ ಮಾತಾಡಿದ್ವಿ ನಿನ್ನೆ. ಇವತ್ತು ಏನೊಂದು ಬಸ್ ಸ್ಟ್ಯಾಂಡ್ ಮಾಡಿತ್ತು, ಆ ಬಸ್ ಸ್ಟ್ಯಾಂಡಿಂದ ಮೇಲ್ಗಡೆ ಓಪನ್ ಆಗಿದೆ. ಸೊ ಏನಂತ ಅರ್ಥ, ಪಿ ತೊಗೊಳಕ್ಕಂತೂ 2 ಸಲ ಯೋಚನೆ ಮಾಡಬೇಕು, ಯಾಕೆಂದರೆ ಈ ಲೆವೆಲ್ನ ಇವಾಗ ತುಂಬ ಒಳ್ಳೆ ರೀತಿಯಾದಂಥ ಸಪೋರ್ಟಾಗಿ ಆ್ಯಕ್ಟ್ ಆಗುತ್ತೆ ಅಂತ. ಬಟ್ ಇಡೀ ದಿನ ಒಂದೇ ಝೋನಲ್ಲಿ ಕ್ಲೀನಾಗಿ ಸೈಡ್ ವೈಸ್ ಆಗಿ ಮುಗಿಸಿದ್ದಾರೆ. ಸೊ ನಾಳೆ ಎರಡೇ ಪಾಸಿಬಿಲಿಟಿ ನಿಫ್ಟಿನಲ್ಲಿ ಎಕ್ಸ್ಪೈರಿನಲ್ಲಿ ನೋಡಿ. ಇದೇ ಝೋನಲ್ಲಿ ಓಪನ್ ಆಗಿ ಏನಾದರೂ ನಮಗೆ ಮೇಲ್ಗಡೆ ಹೋಗ್ತಾ ಹೋಯಿತು ಅಂತಂದರೆ ಮತ್ತೆ ನಾವು ಒಂದು ಮೇಲ್ಗಡೆ ಟಾರ್ಗೆಟ್ ಅಂದರೆ 24,350, 24,400 ಈ ಟಾರ್ಗೆಟ್ನಲ್ಲಿ ನೋಡೋಕೆ ಸಿಗ್ಬೋದು. ಎವ್ರಿ 50 ಪಾಯಿಂಟ್ಸ್ ಇಸ್ ಎ ರೆಸಿಸ್ಟೆನ್ಸ್. ಮೇಲ್ಗಡೆ ಹೋದರೆ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಸಿ ಪೊಸಿಷನ್ ತೊಗೊಳೋ ಥರ ಸ್ಥಿತಿನಲ್ಲಿ ಇಲ್ಲ. ಹಾಗಾಗಿ ಹುಷಾರಾಗಿರಬೇಕು. ಅಕಸ್ಮಾತ್ ಏನಾದ್ರು ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಈ ಬೇಸ್ ಇದೆಯಲ್ಲ 24,175 ಇದೇ ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರಬೇಕು. ಅದಕ್ಕಿಂತ ಮುಂಚೆ ಇವತ್ತೇನು ಲೋ ಮಾಡಿತ್ತಲ್ಲ 24,200, ಇದು ಕೂಡ ಸಪೋರ್ಟ್ ಆಗುತ್ತೆ. ಸೊ 24,200ರಿಂದ 24,175 ಅದು ಸಪೋರ್ಟ್ ಆಗುತ್ತೆ. ಅಲ್ಲಾಗ್ಬಿಟ್ಟು ಒಂದೇ ಜದಲ್ಲಿ ಇದನ್ನೇ ತಣ್ಣಗೆ ಎಕ್ಸ್ಪೈರಿ ಮುಗಿಸುವಂಥ ಸಾಧ್ಯತೆ ಇದೆ. ಆ ಒಂದು ಮೂಮೆಂಟ್ ಕೂಡ ಆಗ್ಬೋದು. ಬಟ್ ಎರಡು ಕಡೆ ನೀವು ಓಪನ್ ಆಗಿರಬೇಕು. ನಾಳೆ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಈ ರೀತಿ ಆಯಿತು ಅಂದರೆ ನೀವು 24,400 ಇಲ್ಲೆಲ್ಲ ಬೇಕಾದರೆ ನೀವು ಕಾಲ್ ರೇಟಿಂಗ್ನ ಮಾಡ್ಕೊತ ಹೋಗ್ಬೋದು. ಕಾಲ್ ರೇಟಿಂಗ್ ಮಾಡಿ ಕೆಳಗಡೆ ನೀವು 24,000 ತನಕ ಸೇಫ್ ಝೋನ್ ಅಂತ 24,000 ಕೆಳಗಡೆ ಪುಟ್ ರೇಟಿಂಗ್ ಮಾಡ್ತಾ ಹೋದರೆ ಈ ಒಂದು 400 ಪಾಯಿಂಟ್ ರೇಂಜ್ಗಳನ್ನು ಆರಾಮಾಗಿ ಕ್ಯಾಪ್ಚರ್ ಮಾಡ್ತಾ ಹೋಗ್ಬೋದು. ಆಮೇಲೆ ಮೂಮೆಂಟ್ ಆಯಿತು, ಏನಾದ್ರು ಆಯಿತು, ಒಂದು ಸಣ್ಣಕ್ಕೆ ಬರ್ತಾ ಇದೆ ಅಂತಂದರೆ ಬೇಕಾದ್ರೆ ಸ್ಟ್ರಾಡಲ್ಗಳನ್ನು ಮಾಡಿಕೊಂಡು ವಿತ್ ಹೆಡ್ಜು ಆ ರೀತಿ ಪೊಸಿಷನ್ನ ಬಿಲ್ಡ್ ಮಾಡ್ಬೋದು. ಸೊ ನಾಳೆ ಎಕ್ಸ್ಪ್ಲೋಸಿವ್ ಮೂವ್ಮೆಂಟ್ ಮೇಲ್ಗಡೆ ಏನಾದರೂ ಬಂತು ಅಂತಂದರೆ ನೋಡಿ, ಗ್ಯಾಪ್ ಅಪ್ ಏನಾದ್ರು ಆಯಿತು ಅಂತಂದರೆ ಫಸ್ಟ್ ಆಫ್ ಆಲ್ ಕ್ಲಿಯರ್ ಕಟ್ಟಾಗಿ ಒಂದು ಸೆಲ್ಲಿಂಗ್ ಬರ್ತಾ ಹೋಗುತ್ತೆ. ಈ ಝೋನಿಗೆ ಬಂದ್ಬಿಟ್ಟು ಇಲ್ಲೇ ಒಂದು ಎಕ್ಸ್ಪೈರಿನ ಮುಗಿಸೋಕೆ ಥರ ನೋಡ್ತಾರೆ. ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಒಂದು 350, 400 ಆ ಪಾಯಿಂಟಿಗೆ ಹೋಗಿ ವಾಪಸ್ ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗೇ ಬರ್ಬೋದು. ಸೊ ಎರಡು ಕಡೆ ಎಲ್ಲಿದೆಯೋ ಅದೇ ಝೋನಲ್ಲಿ ಬಂದು ಕ್ಲೋಸಿಂಗ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಅಕಸ್ಮಾತ್ ಇದೇ ಝೋನ್ ಆಗಿ ಫಾಲೋ ಬಂತು ಅಂತಂದರೆ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ವಾಪಸ್ ನಾವು ಈ ಒಂದು ಝೋನ್ ಏನಿದೆಯಲ್ಲ 24,150, 175 ಈ ಝೋನ್ನ ಬಂದು ಟೆಸ್ಟ್ ಮಾಡಲಿಕ್ಕೆ ನೋಡ್ಬೋದು. ಫಾಲೋ ಬರುತ್ತೆ, ಆ ಥರ ಎಲ್ಲ ಆಗುತ್ತೆ ಅಂದರೆ ಮಾರ್ಕೆಟ್ ಮಾತಾಡುತ್ತೆ, ಆವಾಗ ನೋಡ್ಕೊತ ಹೋಗೋಣಂತೆ, ಆವಾಗ ಅಪ್ಡೇಟ್ ಕೂಡ ಸಿಗ್ತಾ ಹೋಗುತ್ತೆ. ಹೇಗೆ ನೋಡಿ, ಈ ಥರ ಪ್ಯಾಟರ್ನ್ಗಳು ಸುಮಾರು ನಿಮಗೆ ಚಳ್ಳೆಹಣ್ಣು ತಿನ್ನಿಸ್ತಾನೆ ಇರುತ್ತೆ. ಇಲ್ಲಿ ಒಂದು ಹ್ಯಾಂಗಿಂಗ್ ಮ್ಯಾನ್ ಅಂತ ಕಳ್ಕೊಂಡಿರ್ಬೋದು. ಅಫ್ಕೋರ್ಸ್ ಅಲ್ಲಿಂದ ನಿಮಗೆ ರಿಜೆಕ್ಷನ್ ಬರ್ತಾ ಹೋಯಿತು. ಬಟ್ ಯಾಕೆ ಸ್ವಲ್ಪ ಮೇಲ್ಗಡೆ ತೊಗೊಳಕ್ಕೆ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಈ ಮೂಮೆಂಟ್ ನೀವು ನೋಡೋದಾದ್ರೆ ಲೋ ಇಂದ ಮೇಲ್ಗಡೆ ತನಕ ತಗೊಂಡು ಆಲ್ಮೋಸ್ಟ್ 7% ನೋಡಿ, 6.5% ಮೂಮೆಂಟ್ ಇಲ್ಲಿದ್ದು ಇಲ್ಲಿ ಕ್ಲೋಸಿಂಗ್ ಆಗಿರೋದು. ಹೆಂಗೆ ಓದಬೇಕು, ಕೆಳಗಡೆಯಿಂದ ಮೇಲ್ಗಡೆ ಹೋಗಬೇಕು, ಇಲ್ಲಿ ಕ್ಲೋಸಿಂಗ್ ಆಗಿದೆ, ಇಲ್ಲಿ ಕ್ಲೋಸಿಂಗ್ ಆಗಿದೆ, ಇಲ್ಲಿ ಕ್ಲೋಸಿಂಗ್ ಆಗಿದೆ. ಆನ್ ಎ ಕ್ಲೋಸಿಂಗ್ ಬೇಸಿಸ್ ನೋಡೋದಾದರೆ ಜೂನ್ ತಿಂಗಳು ಆಲ್ಮೋಸ್ಟ್ 6.5%, 7% ನಾವು ಕ್ಲೋಸಿಂಗ್ನ ಕೊಟ್ಟಿದ್ದೀವಿ. ಹೀಗಿದ್ದಾಗ ಇನ್ನೂ ಒಂದು ಮೇಲ್ಗಡೆ ಆಲ್ರೆಡಿ 1% ಮೂಮೆಂಟ್ ಕೊಟ್ಟಿದೆ. ಸೊ ಒಟ್ಟಾರೆಯಾಗಿ ನೀವು ನೋಡೋದಾದರೆ ಆಲ್ಮೋಸ್ಟ್ 7.58% ನಾವು ಅಪ್ ಮೂಮೆಂಟ್ ಬಂದುಬಿಟ್ಟಿದೆ. ಹಾಗಾಗಿ 24,400, 24,500 ಏನು ರೌಂಡ್ ಲೆವೆಲ್ ಇದೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ನೆಕ್ಸ್ಟ್ 500 ಲೆವೆಲ್ ಏನಿದೆ ಅದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗೇ ಆಗುತ್ತೆ. ಮಾರ್ಕೆಟಿಗೆ ಸ್ವಲ್ಪ ದಿನ ನಿಲ್ಲಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಮೇಲ್ ತೊಗೊಳೋದಾದರೆ ಯಾವ ಟೈಮಲ್ಲಿ ಬೇಕಾದರೂ ರಿವರ್ಸಲ್ ಬರ್ಬೋದು. ಹಾಗಂತ ಏಕದಮಾಗಿ ಪಿ ಪೊಸಿಷನ್ ತೊಗೋಬೇಕಂದ್ರೆ ಆ ರೀತಿಯೂ ಹೇಳ್ತಾ ಇಲ್ಲ. ಮಾರ್ಕೆಟ್ ಪಾಸಿಟಿವ್ ಆಗಿದೆ, ಎಲ್ಲೂ ಕೂಡ ನೆಗೆಟಿವ್ ಸೆಂಟಿಮೆಂಟ್ನ ಕೊಟ್ಟಿಲ್ಲ. ಇವತ್ತು ನೆಗೆಟಿವ್ ಸೆಂಟಿಮೆಂಟ್ ಯಾಕೆ ಅದ್ರ ಬಗ್ಗೆ HDFC ಬ್ಯಾಂಕ್ ಟಿಪಿಕಲ್ ಉದಾಹರಣೆ, ಅದನ್ನು ಮಾತಾಡ್ಬೇಕಾದ್ರೆ ಹೇಳ್ತೀನಿ. ಸ್ಟಾಕ್ಸ್ ಓವರ್ವ್ಯೂ ತನಕ ನೀವು ಗಮನವಹಿಸಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಈ ಒಂದು ಝೋನ್ ಬರ್ತಾ ಇತ್ತು, ಒಂದು ಚಾನಲ್ ಮಾಡ್ಕೊತ ಬಂದಿದೆ ಅಂತ ಮಾತಾಡಿದ್ವಿ. ಆ ಚಾನಲ್ನ ಬಿಟ್ಟು ಎಲ್ಲದನ್ನು ಬಿಟ್ಟು ಮೇಲ್ಗಡೆ ಓಪನ್ ಆಯಿತು. ಮೇಲ್ಗಡೆ ಓಪನ್ ಆಗಿ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇತ್ತು, ಆ ಝೋನ್ನ ನೋಡಿ ಅಲ್ಲಿ ಸಪೋರ್ಟ್ ತೊಗೊಂಡು ಮಾರೋಬಜು ಕ್ಯಾಂಡಲ್ ಮಾಡ್ತು. ಆ ಮಾರೋಬಜು ಕ್ಯಾಂಡಲ್ ಮಾಡಿ ಈ ಸ್ಟಾರ್ಟಿಂಗಲ್ಲಿ ಯಾರಾದರೂ ಕ್ಯಾಪ್ಚರ್ ಮಾಡೋದಾಗಿದ್ರೆ ವೆಲ್ ಆ್ಯಂಡ್ ಗುಡ್ ಅಷ್ಟೇ. 53,200 ಮತ್ತೆ ರೆಸಿಸ್ಟೆನ್ಸ್ ಅಲ್ಲಿ ಹೋಗಿ ಟಿಪಿಕಲ್ ಆಗಿ ಬಸ್ ಸ್ಟ್ಯಾಂಡ್ ಮಾಡಿದೆ. ಸೊ ಒಳ್ಳೆ ರೀತಿಯಾದಂಥ ಇಡೀ ದಿನ ಬಸ್ ಸ್ಟ್ಯಾಂಡ್ ಆಗಿದೆ. ನಾಳೆ ಏನಾದರೂ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಕೊಡ್ತು ಅಂದರೆ ಖಂಡಿತವಾಗ್ಲೂ 53,500 ತನಕ ಒಂದು 500 ಪಾಯಿಂಟ್ಸ್ಗಳ ಮೂಮೆಂಟು ನಮಗೆ ನೋಡ್ಲಿಕ್ಕೆ ಸಿಗ್ಬೋದು. ಬಟ್ ಬ್ಯಾಂಕ್ ನಿಫ್ಟಿನಲ್ಲೂ ಏನೋ ಒಂದು ಅನ್ಚಾರ್ಟೆಡ್ ಟೆರಿಟರಿ ಇದ್ದೀವಿ. ಹಾಗಾಗಿ ಎಷ್ಟು ಮೇಲೆ ಹೋಗುತ್ತೆ ಅಂತ ಹುಷಾರಾಗಿರ್ಬೇಕು. ಇವತ್ತು ಆಲ್ಮೋಸ್ಟ್ 24,200
23,250 ಟೆಸ್ಟ್ ಮಾಡಿದರೆ 53,200 53,500 ತನಕ ಟೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಇಲ್ಲ ಅಂದರೆ ಚಳ್ಳೆಹಣ್ಣು ತಿನ್ಸ್ಬೋದು ಅಂದರೆ ಏನು ಮಾಡ್ಬೋದು ನೋಡಿ, ಈ ಕ್ಯಾಂಡ್ಲು ಇವೆರಡರ ಮಧ್ಯದಲ್ಲಿ ಬಂದು ಕ್ಲೋಸಿಂಗ್ ಆಯಿತು ಅಂದರೆ ಇಲ್ಲಿ ಸ್ವಲ್ಪ ದಿನ ಮಾರ್ಕೆಟು ಮತ್ತೆ ತಿರ್ಗಾ ನಿಲ್ಲುತ್ತೆ. ಸೊ 2 ಪಾಸಿಬಿಲಿಟಿ ಇದೆ. ಸೊ ಅಕಸ್ಮಾತ್ ನಿಲ್ಲಕ್ಕೆ ಶುರು ಆಯಿತು ಅಂದರೆ ನೆಕ್ಸ್ಟ್ ವೀಕ್ ನೋಡಿ ಆಪ್ಷನ್ ಸೆಲ್ಲರ್ಸಿಗೆ, ಈ ವಾರ ಆಪ್ಷನ್ ಬಯರ್ಸಿಗೆ ಒಳ್ಳೆ ಮೂಮೆಂಟ್ಗಳು ಸಿಕ್ಕಿದೆ. ನೆಕ್ಸ್ಟ್ ವೀಕ್ ಆಪ್ಷನ್ ಸೆಲ್ಲರ್ಸಿಗೆ ಒಳ್ಳೆ ಡೇ ಆಗಿರ್ಬೋದು. ಹಾಗಾಗಿ ನೋಡ್ತಾ ಹೋಗೋಣ ಎಲ್ಲಿ ತನಕ ಈ ಲೆವೆಲ್ ಅಂದರೆ 52,000 ಬಿಟ್ಟು ಹೋಗಲ್ಲ, ಅಥವಾ ಮೇಲ್ಗಡೆ 53,500 ಮೇಲ್ಗಡೆ ಎಷ್ಟು ಹೋದ್ರೂ ನೀವು ರೆಸಿಸ್ಟೆನ್ಸ್ ಆಗಿ ಇಟ್ಕೋಬೇಕು ಇವಾಗ. ಸೊ ತುಂಬ ಜಾಸ್ತಿ ಜಾಗ ಇಲ್ಲ ಮೇಲ್ಗಡೆ. ಸೊ 53,500 ತನಕನೇ ಫೋಕಸ್ ಮಾಡಿ. ಬಟ್ ಯಾಕೆ ಅಂತ ಅನ್ನೋಕ್ಕೆ HDFC ಬ್ಯಾಂಕ್ ಮಾತಾಡ್ಬೇಕಾದ್ರೆ ಅದ್ರ ಬಗ್ಗೆ ಒಂದು ಹೇಳ್ತೀನಿ ನಾನು. ಸೊ ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ನೆನ್ನೆ ನೋಡಿ ರಿಕವರಿ ಬಂದಿತ್ತು, ವಾಪಸ್ ಅದೇ ಝೋನಿಗೆ ಬಂದಿದೆ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ದೊಡ್ಡ ಫಾಲೋ ಅಪ್ ಬರೋಕ್ಕಿದೆ. ಯಾಕೆಂದರೆ ವಾಪಸ್ ಅದೇ ರೇಂಜಿಗೆ ಬಂದು ಕೂತ್ಕೊತಾ ಇದೆ. ಒಂದು ವಾರದಿಂದ ಇದೇ ರೇಂಜಲ್ಲಿ ಕೂತ್ಕೊಂಡಿದೆ. ಅಕಸ್ಮಾತ್ 12,300 ಅಥವಾ 12,400 ಈ ಲೆವೆಲ್ ಏನಿದೆ ಇದನ್ನ ಬ್ರೇಕ್ ಆಯಿತು ಅಂತಂದರೆ ಒಂದು 200-300 ಪಾಯಿಂಟ್ಗಳು 12,500 ತನಕ ಟ್ರೈ ಮಾಡೋಕ್ಕೆ ಒಂದು ದೊಡ್ಡದಾದ ಮೂಮೆಂಟ್ ಬರ್ಬೋದು. ಇಲ್ಲ 12,200 ಏನಾದ್ರು ಬ್ರೇಕ್ ಆಯಿತು ಅಂದರೆ ವಾಪಸ್ ನಾವು 12,000 ಟೆಸ್ಟ್ ಮಾಡಕ್ಕೆ ಬರ್ಬೋದು. ಸೊ 12,000 ಅಥವಾ 12,500 ಮುಂದಿನ ವಾರದಲ್ಲಿ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ದ ರಿಸಲ್ಟ್ಸ್. ವೆಯ್ಟ್ ಮಾಡ್ತಾಯಿರಿ, ವಾಚ್ ಮಾಡ್ತಾಯಿರಿ ಮಿಡ್ ಕ್ಯಾಪ್ ನಿಫ್ಟಿನ. ಅದೇ ರೀತಿಯಾಗಿ ಫಿನ್ ನಿಫ್ಟಿ. ಸೊ ಫಿನ್ ನಿಫ್ಟಿನಲ್ಲಿ ನೋಡಿದ್ರೆ ಸೇಮ್ ಅದು ಬ್ಯಾಂಕ್ ನಿಫ್ಟಿ ಥರ ಇರುತ್ತೆ. ಒಂದು ದೊಡ್ಡದಾಗಿ ಓಪನಿಂಗ್ ಆಯಿತು, ಅದಾದಮೇಲೆ ಅದೇ ಝೋನಲ್ಲಿ ಕೂತ್ಕೊಂತು. ಸೊ ಇವಾಗ ಎಲ್ಲ ಇಂಡೆಕ್ಸು ಕೂಡ ತನ್ನ ಆಲ್ ಟೈಮ್ ಹೈಗಳನ್ನು ಮಾಡಿದೆ. ಹಾಗಾಗಿ ಈಗ ತುಂಬ ಹುಷಾರಾಗಿ ಇರಬೇಕು. ನೋಡೋಣ ಎಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ನಾಳೆಗೆ ನಿಫ್ಟಿಗೆ ನೋಡೋದಾದ್ರೆ ನೋಡಿ 23,400 ಸದ್ಯಕ್ಕೆ ರೆಸಿಸ್ಟೆನ್ಸ್ ಅಂತ ಕಾಣಿಸ್ತಾ ಇದೆ. ಈಕ್ವಲ್ ಅಮೌಂಟ್ ಆಫ್ ಫೈಟು 24,200 ಸಪೋರ್ಟ್ ಅಂತ ಇದೆ. ಸೊ ನಾಳೆ ಟಿಪಿಕಲ್ ರೇಂಜ್ ಇದು 24,400 200 ಈ ಝೋನಲ್ಲಿ ಈ ಒಂದು ಗ್ಯಾಪ್ ಫಿಲ್ಲಿಂಗ್ ಮಾಡ್ಬೋದು ಅಂತ ಕೇಳಿದ್ದೀನಿ. ಗ್ಯಾಪ್ ಫಿಲ್ಲಿಂಗ್ ಅಂದರೆ ಎಲ್ಲಿ ತನಕ 24,200 150 175 ಈ ಝೋನ್ ಇದೆ. 160 175 ಈ ಝೋನ್ ತನಕ ಬಂದು ವಾಪಸ್ 24,150 24,400 ಈ ಝೋನಲ್ಲೇ ಕ್ಲೋಸ್ ಮಾಡ್ತಾರಾ ಯಾವ ಕತೆ ಅಂತ ಗೊತ್ತಿರಲ್ಲ. ಸೊ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ಪ್ಲಾನ್ ಮಾಡಿ. ಸೊ ಆಪ್ಷನ್ ಪ್ರೀಮಿಯಮ್ಗಳು ಜಾಸ್ತಿ ಆಗಿರುತ್ತೆ. ಹಾಗಾಗಿ ತುಂಬ ಸೇಫಾಗಿ ತೊಗೊತೀನಿ. ನೋಡ್ಬೇಕಾದ್ರೆ 24,000 ಪುಟ್ ರೇಟಿಂಗ್ ಮಾಡ್ಬೋದು. ಅದೇ ರೀತಿಯಾಗಿ ಮೇಲ್ಗಡೆ ನೀವು 24,400 ಅಥವಾ 500 ಕಾಲ್ ರೇಟಿಂಗ್ ಮಾಡ್ಬೋದು. ವಿತ್ ಹೆಡ್ಜ್ ಮಾಡ್ಕೊಂಡಿದ್ರೆ ಆರಾಮಾಗಿರ್ತೀರಾ. ಸೊ ಹೋಪ್ಫುಲಿ ಆಗಿರೋ ಮೂಮೆಂಟ್ ನೋಡೋದಾದರೆ ಈ ಝೋನ್ ಒಳಗಡೆ ಬಂದು ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿ ಮಾಡ್ಬೋದು. ಬಟ್ ಮಾರ್ಕೆಟ್ ಇಸ್ ದ ಬಾಸ್. ಯಾವ್ಯಾವ ರೀತಿ ಸಿನಾರಿಯೋ ಬಂದರೆ ಯಾವ ರೀತಿ ಅಂತ ಹೇಳಿದ್ದೀನಿ. ಮೇಲ್ಗಡೆ ಹೋದರೆ ಗೊತ್ತಿಲ್ಲ, ಕಾಣದ ದಾರಿ. ಸೊ ಕೈ ಸುಟ್ಕೊಳೋದು ಬೇಡ. ಸೊ ನೋಡಿಕೊಂಡು ನಿಧಾನಕ್ಕೆ ಪ್ಲಾನ್ ಮಾಡ್ತಾ ಹೋಗೋಣಂತೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡಬೇಕು. ಮೊದಲನೇದಾಗಿ HDFC ಬ್ಯಾಂಕ್. ಯಾರ್ಯಾರು 1,380 ಲೆವೆಲಲ್ಲಿ ಬಂದಾಗ ಆ್ಯಡ್ ಮಾಡ್ಕೊಂಡಿದ್ರು ದಯವಿಟ್ಟು ಕಮೆಂಟ್ ಮಾಡಿ. ಇವತ್ತು HDFC ಬ್ಯಾಂಕಿಂದ ಸ್ಪ್ಲಿಟ್ ಆಯಿತು, ದೊಡ್ಡದಾಗಿ ಈ ರೀತಿ ಫಾಲ್ ಆಯಿತು ಅಂತೆಲ್ಲ ನ್ಯೂಸ್ ಬಂದಿದ್ದಿನ HDFC ಬ್ಯಾಂಕ್ ಮುಂದೇನು ಕತೆ ಅಂತ ಒಂದು ಪ್ರೀಮಿಯರ್ನಲ್ಲಿ ವಿಡಿಯೋ ಮಾಡಿದ್ದೆ. ಯಾರಾದರೂ ಅದು ನೋಡಿಲ್ಲ ಅಂತಂದರೆ ಈಗಲೂ ಕೂಡ ನೀವು ನೋಡ್ಬೋದು ಅವಾಗ ಏನು ಮಾತಾಡ್ಕೊಂಡಿದ್ವಿ ಅಂತ. ಖಂಡಿತ ಇದು ಲಾಂಗ್ ಟರ್ಮಲ್ಲಿ ಇದರಲ್ಲಿ ಏನು ಕೊರತೆ ಆಗೋದಿಲ್ಲ. ಏನು ದೊಡ್ಡದಾಗಿ ಗ್ಯಾಪ್ ಮಾಡ್ಕೊಂಡು ಬೀಳ್ತಾ ಇದೆ ಅಂತ ನಿಮ್ಗೆ ಅನಿಸ್ತಿದೆ, ಇದು ಬಂದು ಫಿಲ್ ಆಗುತ್ತೆ ಅಂತ ಮಾತಾಡಿದ್ವಿ. ಆ ಕಾನ್ಫಿಡೆನ್ಸ್ ಯಾವಾಗಿರುತ್ತೆ ನಮಗೆ ಬ್ಲೂ ಚಿಪ್ ಕಂಪ್ನಿನಲ್ಲಿ ಇರುತ್ತೆ. ಸೊ ಈ ಕಾನ್ಫಿಡೆನ್ಸ್ ಎಲ್ಲ ಸ್ಟಾಕಲ್ಲೂ ಹೊಂದಿರಬೇಕು ಅಂತ ಹೇಳ್ತಾ ಇಲ್ಲ. ನಿಫ್ಟಿ 50 ಭಾಗ ಆಗಿರೋ ಕಂಪನಿ, ಟಾಪ್ ಕಾಂಟ್ರಿಬ್ಯೂಟರ್ ಆಫ್ ನಿಫ್ಟಿ ಆಗಿರೋ ಕಂಪನಿ, ಪ್ರೈವೇಟ್ ಬ್ಯಾಂಕಲ್ಲಿ ಅತಿ ದೊಡ್ಡ ಬ್ಯಾಂಕು, ಅಂಥದ್ರಲ್ಲಿ ಇನ್ವೆಸ್ಟ್ ಮಾಡೋದಲ್ಲದೆ ಇನ್ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ ಅಂತಲೂ ಕೂಡ ಹೇಳಿದ್ದೆ ನಿಮಗೆ. ಇಲ್ಲಿ ಒಂದು ರೆಫರೆನ್ಸ್ ತೊಗೊಳ್ತಾನೆ ಹೋಯ್ತು ನೋಡಿ. ಇಲ್ಲಿ ಈ ಟೈಮಲ್ಲಿ ನೀವು ಎಷ್ಟು ಆವ್ರೇಜ್ ಮಾಡ್ಕೊಂಡ್ರು ಕೂಡ ನಿಮಗೆ ಏನು ಪ್ರಯೋಜನ ಇರಲ್ಲ. ಯಾಕೆಂತಂದರೆ ಇಲ್ಲಿ ಕೆರೆ ದಡ ಮಾಡ್ತಾ ಇರುತ್ತೆ, ಅದೇ ಝೋನಲ್ಲಿ ಇರುತ್ತೆ. ಅದೇ ಝೋನಲ್ಲಿ ಸಿಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅದನ್ನ ಹಾಲ್ಟ್ ಮಾಡಿ ಅಲ್ಲಿಂದ ಮತ್ತೆ ಕೆಳಗಡೆ ಹೋಗ್ಬೋದು. ಯಾಕೆಂದರೆ ನೋಡಿ ಒಂದು ಡೌನ್ ಟ್ರೆಂಡ್ ಆಗಿತ್ತು, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ, ಅಲ್ಲಿಂದ ಕೆಳಗಡೆ ಹೋದರೆ 1,300 ಕೂಡ ನಾವು ರೆಡಿ ಇದ್ವಿ. ಅದಕ್ಕೆ ನಾನು ಏನು ಹೇಳ್ತೀನಿ, ಯಾವಾಗಲೂ ಸ್ಟೇಜ್ ಆಗಿ ಡಿಪ್ಲೊಯ್ಮೆಂಟ್ ಮಾಡ್ತಾ ಬರಬೇಕು. ಎಲ್ಲಿ ನಿಮಗೆ ಫಾಲ್ ಸಿಗುತ್ತೆ ಅಂತ ಆಯಿತು, ಇಲ್ಲೊಂದು 20% ಮಾಡ್ತೀರಾ, ಮತ್ತೆ ಇಲ್ಲೊಂದು ಸಿಕ್ತೊಂದು 20% ಮಾಡ್ತಾರೆ. ಸೊ ₹100 ಹಾಕೋಕ್ಕಿದೆ ಅಂತಂದರೆ ನೀವು ಒಟ್ಟಿಗೆ ಹಾಕಬಾರ್ದು, ಯಾವಾಗಲೂ 20 ರೂಪಾಯಿನೇ ಹಾಕ್ತಾ ಬರಬೇಕು ಅಂತ. ಸರಿ, ಹಾಗಾದರೆ ಇನ್ನು 20 ರೂಪಾಯಿ ಯಾವಾಗ ಆವ್ರೇಜ್ ಮಾಡ್ಕೊಂಡು ಹೋಗಬೇಕು ಅಂದರೆ ನೋಡಿ, ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದಾಗ ನಿಮಗೆ ಸುಮಾರು ದಿನ ಸಿಗ್ತಾ ಇದೆ ಅಂತಂದರೆ ಇಲ್ಲಿ ಒಂದು ಕೆರೆದಡ ಮಾಡ್ತಿದ್ದಾಗ ಈ ಬೇಸಲ್ಲಿ ನೀವು ಆ್ಯಡ್ ಮಾಡ್ಕೊಂಡ್ರಲ್ಲಿ ಏನೂ ತೊಂದರೆ ಇಲ್ಲ. ಯಾಕಂದರೆ ನಮಗೆ ಗೊತ್ತು ಅದು ರೌಂಡ್ ಲೆವೆಲ್ ಅಂತ. ಸೊ ಇಲ್ಲೊಂದ್ಸಲ ಆ್ಯಡ್ ಮಾಡ್ಕೊಂಡಿದ್ರೆ ಮತ್ತೆ ಬಂತು, ಇಲ್ಲಿ ಆ್ಯಡ್ ಮಾಡ್ಕೊಂಡು ಮತ್ತೆ ಬಂತು ಅಂದರೆ ಈ ಟ್ರೆಂಡ್ ಲೈನ್ ಹತ್ರ ಆ್ಯಡ್ ಮಾಡ್ಕೊತ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡು ಯಾವಾಗ ನೋಡಿ ಈ ಬಸ್ ಸ್ಟ್ಯಾಂಡ್ನ ಬ್ರೇಕ್ ಆಯಿತು. ಸೊ ಇಲ್ಲಿ ಏನಾಗ್ತಾ ಇದೆ, ಫಸ್ಟ್ ಅಟೆಂಪ್ಟ್ನ ತೋರಿಸಿದೆ ಬ್ಯಾಂಕ್. ಸೊ ಈಗ ನೀವು ಕಾನ್ಫಿಡೆನ್ಸ್ ಬರಬೇಕು ನಿಮಗೆ, ಓಕೆ ಇಲ್ಲಿ ಅಟೆಂಪ್ಟ್ ಮಾಡ್ತಾ ಇದೆ ಅಂತ. ಅಟೆಂಪ್ಟ್ ಮಾಡಿ ವಾಪಸ್ ಕೆಳಗಡೆ ಬಂದರೆ ನಾನು ಏನು ಹೇಳಿದ್ದೀನಿ, ಫಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ಏನು, ಟ್ರೆಂಡ್ ಲೈನ್ ರೆಫರೆನ್ಸ್ನ ಹುಡುಕಬೇಕು. ಸೊ ಹಳೆ ಲೋ ಪಾಯಿಂಟ್ ಇಲ್ಲಿದೆ, ಅಲ್ಲಿಂದ ಒಂದು ಟ್ರೆಂಡ್ ಲೈನ್ ಹೇಳ್ಕೋಬೇಕು ನೀವು. ಅಲ್ಲಿಂದ ಟ್ರೆಂಡ್ ಲೈನ್ ಹೇಳ್ಕೊಂಡ್ರಿ, ವಾಪಸ್ ಡೌನ್ ಮಾಡಿ ಬಂತು, ಇಲ್ಲಿಂದ ನೋಡಿ ಮತ್ತೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯಿತು. ಅರ್ಥ ಏನು, ಓಕೆ ಮಾರ್ಕೆಟ್ ಈಗ ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ ಸ್ಟಾಕ್ ಅಂತ. ವಾಪಸ್ ಬಂದಾಗ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಅದು ಎಗೇನ್ ಸಪೋರ್ಟ್ ಮಾಡಿದೆ. ಅರ್ಥ ಏನು, ಸ್ಟಾಕಲ್ಲಿ ಒಂದು ಕ್ಲೀನಾಗಿ ಸಪೋರ್ಟ್ ಬಿಲ್ಡಪ್ ಆಗ್ತಾ ಇದೆ ಅಂತ. ಈ ಟೈಮಲ್ಲಿ ನೀವು ಎಲ್ಲಿ ಬೇಕಾದರೂ ಆವ್ರೇಜ್ ಮಾಡ್ಕೊತ ಹೋಗ್ಬೋದು. ಟ್ರೆಂಡ್ ಲೈನ್ ಸಪೋರ್ಟ್ಗಳು ಸಿಗ್ತಾ ಹೋಗುತ್ತಲ್ಲ, ಅಲ್ಲಿಂದ ಬಿದ್ದು ಬೌನ್ಸ್ ಆಗುತ್ತಲ್ಲ, ಆಗ ಅಂಥ ದಿನಗಳಲ್ಲಿ ನೀವು ಆ್ಯಡ್ ಮಾಡ್ಕೊತ ಹೋಗ್ಬೋದು. ಆ ರೀತಿ ಮಾಡ್ಕೊಂಡಿದ್ರೆ ಒಳ್ಳೆ ಆವ್ರೇಜ್, ಇದಿಷ್ಟರಲ್ಲೇ ನಿಮ್ಗೆ ಆವ್ರೇಜಿಂಗ್ ಆಗಿರ್ತಿತ್ತು. ಈಗ ನೋಡಿ ಎಲ್ಲಿಗೆ ಹೋಗಿದೆ ಅಂತ, ಆಲ್ ಟೈಮ್ ಹೈಗೆ ಹೋಗಿದೆ. 4 ವರ್ಷದ ದಾಹನ ತೀರಿಸ್ಕೊಂಡಿದೆ HDFC ಬ್ಯಾಂಕು. ಯಾಕೆ ಅಂತಂದರೆ 2020 ಯಾವ ಲೆವೆಲಲ್ಲಿ ಸಿಗ್ತಾ ಇತ್ತು ನಿಮಗೆ, 2020 ಕೋವಿಡ್ ಇಯರಲ್ಲಿ ಯಾರು ಇನ್ವೆಸ್ಟ್ ಮಾಡಿದಾಗ ಯಾವ ಲೆವೆಲ್
ಸಿಕ್ತಿತ್ತು ಅದೇ ಲೆವೆಲ್ ಈಗ ವರ್ಷ ಫೆಬ್ರವರಿಯಲ್ಲಿ ಕೂಡ ಸಿಕ್ಕಿತ್ತು. ಅಂದರೆ 4 ವರ್ಷದಿಂದ ಇಟ್ಕೊಂಡಿದ್ರು ಒಂದೇ ಲೆಕ್ಕ, 4 ತಿಂಗಳಿಂದ ನೀವು ಇನ್ವೆಸ್ಟ್ ಮಾಡಿದ್ರು ಒಂದೇ ಲೆಕ್ಕ. ದಿಸ್ ಇಸ್ ದ ಪವರ್ ಆಫ್ HDFC ಬ್ಯಾಂಕ್. ಹಿಸ್ಟಾರಿಕಲ್ ರಿಟರ್ನ್ಸ್ ನೋಡ್ತಾ ಬನ್ನಿ, 25% ಕ್ಲೋಸ್ ಟು 25% ಕಾಂಪೌಂಡೆಡ್ ಆನ್ಯುವಲ್ ಗ್ರೋತ್ ರಿಟರ್ನ್ ಕೊಟ್ಟಿರುವಂಥ ಕಂಪನಿ. ಆದರೆ 2-3 ವರ್ಷಗಳ ಕಾಲ ಒಂದೇ ಝೋನಲ್ಲಿ ಇರುವಂಥದ್ದು ಸುಮಾರು ಸಲ ಆಗಿದೆ ಇತಿಹಾಸದಲ್ಲಿ. ನೋಡ್ತಾ ಬರೋದಾದರೆ ಮಂತ್ಲಿ ಕ್ಯಾಂಡಲ್ ನೋಡ್ಕೊಂಬರೋದಾದರೆ ಒಂದು ಸಲ ಮೂಮೆಂಟ್ ಕೊಡುತ್ತೆ, ಆದರೆ ಒಂದೇ ಝೋನಲ್ಲಿ ಸುಮಾರು ವರ್ಷಗಳ ಕಾಲ ನಿಂತಿರುತ್ತೆ. ಈ ಥರ ಉದಾಹರಣೆ ಸುಮಾರಿದೆ ಈ HDFC ಬ್ಯಾಂಕ್ ಇತಿಹಾಸ ನೀವು ನೋಡ್ತಾ ಹೋಗೋದಾದರೆ. ಈಗ ಯಾಕೆ HDFC ಬ್ಯಾಂಕ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ ನೋಡಿ, ಇಲ್ಲಿ ಒಂದು ಕೋವಿಡ್ ಟೈಮಿಂದ ಬಂದಿರೋಂಥ ಒಂದು ಟ್ರೆಂಡ್ ಲೈನ್ ಇತ್ತು, ಅಲ್ಲಿ ಸಪೋರ್ಟ್ ತೊಗೊಂಡು ಹೋಗ್ತಾ ಇತ್ತು ಸ್ಟಾಕು. ಈಗ ವಾಪಸ್ ರೆಸಿಸ್ಟೆನ್ಸ್ನ ಅಟೆಂಡ್ ಮಾಡಿ ವಾಪಸ್ ಇಲ್ಲಿಗೆ ಬಂದು ನೋಡಿ ಅಲ್ಲಿಗೆ ಬಂದಿದೆ, ಆಲ್ ಟೈಮ್ ಹೈ. ಬಟ್ ಈ ಒಂದು ರೆಸಿಸ್ಟೆನ್ಸ್ ಹತ್ರ ಬಂದಿದೆ. ಅಂದರೆ ಅರ್ಥ ಏನು, 1800 ಅನ್ನೋದು ಇವಾಗ ಸ್ಟಾಕಿಗೆ ಒಂದು ರೆಸಿಸ್ಟೆನ್ಸ್, ರೌಂಡ್ ಲೆವೆಲ್ ರೆಸಿಸ್ಟೆನ್ಸ್ ಕೂಡ, ಜೊತೆಗೆ ನಮಗೆ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಕೂಡ ಇದೆ. ಸೊ 1800 ರೆಸಿಸ್ಟೆನ್ಸ್ ತೊಗೊಂಡ್ರೆ ಇಲ್ಲಿಂದ ವಾಪಸ್ ಕರೆಕ್ಷನ್ ಬರಬೇಕು, ಆವಾಗ ಬ್ಯಾಂಕ್ ನಿಫ್ಟಿ ಕೂಡ ಸ್ವಲ್ಪ ಕೂಲ್ ಡೌನ್ ಆಗಬೇಕು. ಇಲ್ಲ ಇಲ್ಲಿಂದ ಮತ್ತೆ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಬಟ್ ನೀವು ಸ್ವಲ್ಪ ಯೋಚನೆ ಮಾಡಿ. ಸೊ ಮಂತ್ಲಿ ಕ್ಯಾಂಡಲ್ ತೋರಿಸ್ತಾ ಇದ್ದೀನಿ, ಯಾವುದಾದ್ರೂ ಮಂತ್ ನಿಮಗೆ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿರೋದು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ. ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ದ ರಿಸಲ್ಟ್ಸ್. ಇಲ್ಲಿ ಎಷ್ಟು ದೊಡ್ಡ ಮೂಮೆಂಟ್ ಬಂದಿದೆಯೋ ಅಷ್ಟು ದೊಡ್ಡ ಮೂಮೆಂಟು ನಮಗೆ ಮೇಲ್ಗಡೆ ಬರಬೇಕು ಖಂಡಿತವಾಗ್ಲೂ. ಸೊ ಆ ಒಂದು ಸ್ಕೋಪ್ ಇದೆ ಅಂದರೆ 2000 ತನಕನೂ ಕೂಡ HDFC ಬ್ಯಾಂಕು ಹೋಗುವಂಥ ಸಾಧ್ಯತೆ ಇದೆ. ಯಾಕಂದರೆ 1300ರಿಂದ 1400 300 ಪಾಯಿಂಟು, ಇಲ್ಲಿಂದ 1700 ಅಂದರೆ 300 ಪಾಯಿಂಟ್ ಅಂದರೆ 2000 ತನಕ ಹೋಗೋ ಸಾಧ್ಯತೆ ಇದೆ. ಬಟ್ ಒಂದೇ ಸಲ ಹೋಗುತ್ತಾ? ಇಲ್ಲ, ಇಲ್ಲಿ ಹೋಗಿ ವಾಪಸ್ ಮತ್ತೆ ಈ ಲೆವೆಲ್ನ ಟೆಸ್ಟ್ ಮಾಡಿ 1625 ಅಲ್ಲಿಂದ ಬ್ರೇಕ್ಔಟ್ ಕೊಡ್ತು ಅಂತಂದರೆ ಖಂಡಿತ 2000 ಲೆವೆಲ್ ತನಕ ಹೋಗೋ ಸಾಧ್ಯತೆ ಇದೆ. ಅವಾಗ ಏನಾಗುತ್ತೆ, ಬ್ಯಾಂಕ್ ನಿಫ್ಟಿ ಇನ್ನೂ ಕೂಡ ಪುಷ್ ಆಗುತ್ತೆ. ನಿಫ್ಟಿ ಈ ವರ್ಷನೇ ಬೇಕಾದರೆ 25,000 ಕೂಡ ಬಾರಿಸ್ಬೋದು. ಬಟ್ ಈಗ ಆ ಟ್ರೆಂಡ್ ಲೈನ್ ರೆಫರೆನ್ಸಿಗೆ ಬಂದಿದೆ. ಸೊ ತುಂಬ ಹುಷಾರಾಗಿರಬೇಕು. ಇಲ್ಲಿ ಒಂದು ಬ್ರೇಕ್ಔಟ್ ಕ್ಯಾಂಡಲ್ ಅಂತ ಮಾಡಿ ಫೇಲ್ಯೂರ್ ಆಗಿ ವಾಪಸ್ ಕರೆಕ್ಷನ್ ಬರ್ಬೋದು. ಒಂದು ಕರೆಕ್ಷನ್ ಬಾಕಿ ಇದೆ ಅಂತ ನನ್ನ ಪರ್ಸನಲ್ ಒಪಿನಿಯನ್. HDFC ಬ್ಯಾಂಕಲ್ಲಿ ಒಂದು ಸಲ ವಾಪಸ್ ಈ ಲೆವೆಲ್ನ ಟೆಸ್ಟ್ ಮಾಡೋಕ್ಕೆ ಬಂದು ಅಲ್ಲಿಂದ ಬೌನ್ಸ್ ಆಗೋಯ್ತು ಅಂತಂದರೆ HDFC ಬ್ಯಾಂಕ್ ಮತ್ತೆ ಆಲ್ ಟೈಮ್ ಹೈಗೆ ಹೋಗುವಂಥ ಸಾಧ್ಯತೆ ಇದೆ. ಸೊ ಫಾಲೋ ಅಪ್ ಮಾಡ್ತಾ ಇರಿ. ಇದೊಂದು ಸ್ಟಾಕ್ ಬಗ್ಗೆ ಹೇಳಬೇಕಿತ್ತು, ಹೇಳ್ಬಿಟ್ಟಿದ್ದೀನಿ. ಮಿಕ್ಕಿದ್ದೆಲ್ಲ ನೀವು ಕಳಿಸಿರುವಂಥ ಸ್ಟಾಕ್ಗಳನ್ನು ತಗೊತಾ ಇದ್ದೀನಿ. IRCTC ಬಗ್ಗೆ ಹೇಳಿ ಅಂತ ಸುಹಾಸ್ ಅವರು ಕೇಳಿದರು. ಸರ್, IRCTC ಈಗಲೂ ಕೂಡ ಒಳ್ಳೆ ಲೆವೆಲ್ ಇದೆ. ಇಲ್ಲಿ ನೋಡಿ, ಇಲ್ಲಾಗಿದೆಯಲ್ಲ, ಇಲ್ಲಿ ಒಂದು ಆಗಿರುವಂಥದ್ದು ಬೈಯಿಂಗ್ ಸೆಂಟಿಮೆಂಟ್. ಅಂದರೆ 783 ಈ ಲೆವೆಲಲ್ಲಿ ಒಬ್ಬರು ಆ್ಯಡ್ ಮಾಡ್ಕೊಂಡಿದ್ದಾರೆ. ನಾನು ಮೊದಲಿಂದ ಹೇಳ್ತಾ ಬಂದಿದ್ದೆ ನಿಮಗೆ, 783 ಈ ಲೆವೆಲ್ನ ದಾಟ್ತು ಅಂತಂದರೆ ಸ್ಟಾಕು 4 ಡಿಜಿಟ್ ನಂಬರಿಗೆ ಹೋಗುವಂಥ ಸಾಧ್ಯತೆ ಇದೆ ಅಂತ. ಆ ರೀತಿ ಆಯಿತು ಕೂಡ. ಈಗಲೂ ಕೂಡ 1900 ಲೆವೆಲ್ ಗೋಲ್ಡನ್ ಲೆವೆಲ್ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ದೊಡ್ಡ ಬಸ್ ಸ್ಟ್ಯಾಂಡ್ ಆಗ್ತಾರೆ. ಒಂದು ಬ್ರೇಕ್ಔಟ್ ಬರೋದು ಕಾಯ್ತಾ ಇದ್ದಾರೆ. FIDS ಎಲ್ಲರೂ ಕೂಡ ಆ್ಯಕ್ಟಿವ್ ಆಗೇ ಇದ್ದಾರೆ ಈ ಸ್ಟಾಕಲ್ಲಿ. ಹಾಗಾಗಿ ಹೋಲ್ಡ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ. ಫ್ರೆಶ್ ಅಕ್ಯುಮುಲೇಷನ್ ಈಗಲೂ ಕೂಡ ರೆಕಮೆಂಡೆಡ್. ಬಿಟ್ವೀನ್ 900ರಿಂದ 1000 ಲೆವೆಲಲ್ಲಿ ನೀವು ಆ್ಯಡ್ ಮಾಡಿಕೊಂಡ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಯಾಕಂದರೆ ಕಾಂಪಿಟೇಷನ್ ಇಲ್ಲ ಸರ್ ಈ ಸ್ಟಾಕಿಗೆ. ಯಾರಿದ್ದಾರೆ ಕಾಂಪಿಟೇಟರು? IRCTCಗೆ ಯಾರು ಕಾಂಪಿಟೇಟರ್ ಇಲ್ಲ. ಅದೇ ರೀತಿಯಾಗಿ CG ಪವರ್ ಬಗ್ಗೆ ಹೇಳಿ ಅಂತ ಕೇಳಿದ್ವಿ. ನೋಡಿ, ಇದು ಪವರ್ ಸೆಕ್ಟರು ಒಳ್ಳೆ ಬಿಸ್ನೆಸ್ ಗ್ರೋತ್ ಕೊಟ್ಟರು, ಒಳ್ಳೆ ರೀತಿಯಾದ ಲಾಭ ಮಾಡಿದ್ರು, ಎಲ್ಲ ಸರಿ. ತುಂಬ ಒಂದು ವರ್ಷಗಳಿಂದ ಒಂದೇ ರೇಂಜಲ್ಲಿತ್ತು. ಅದೆಲ್ಲನೂ ಬಡ್ಡಿ ಸಮೇತ ವಸೂಲಿ ಮಾಡಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇಲ್ಲೆಲ್ಲ ಹೆವಿ ಲೆವೆಲಲ್ಲಿ ಆ್ಯಡ್ ಮಾಡ್ಕೊಂಡ್ರು ಇವಾಗ ಎಕ್ಸಿಟ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಖಂಡಿತವಾಗ್ಲೂ ಈ ಲೆವೆಲಲ್ಲಿ ಹೊಸದಾಗಂತೂ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ರೆ ಅಂತಂದರೆ ದಯವಿಟ್ಟು ಎಕ್ಸಿಟ್ ಆಗಿ ವ್ಯಾಲ್ಯೂ ಬೈಯಿಂಗ್ ಸಿಗ್ತಿರೋ ಪೋರ್ಟ್ಫೋಲಿಯೋ ಕಡೆಗೆ ಹೋಗಿ ಅಂತ ಹೇಳ್ತೀನಿ. ಯಾಕಂದರೆ ಏನು ತೆಗಿಬೇಕಾಗಿತ್ತು ಈ ಸ್ಟಾಕಲ್ಲಿ ಆಲ್ರೆಡಿ ತೆಗೆದಾಗಿದೆ ರಿಟರ್ನ್ಸು. ಹಾಗಾಗಿ ಇಲ್ಲಿ ಇನ್ನೂ ಉಳಿಯೋದ್ರಲ್ಲಿ ಅರ್ಥ ಇಲ್ಲ. ನೀವು ಆಚೆ ಬರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಕಂಪನಿ ಚೆನ್ನಾಗಿದೆ, ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ, ಆದರೆ ಒಂದು ತುಂಬ ದೊಡ್ಡ ಕರೆಕ್ಷನ್ ಆಗುವಂಥ ಸಾಧ್ಯತೆ ಇದೆ. ಸೊ ಇಲ್ಲೇನಾದರೂ ಒಂದು ದೊಡ್ಡ ವಾಲ್ಯೂಮ್ ಬಂತು ಅಂತಂದರೆ ಅಲ್ಲಿಂದ ಒಂದು ಶಾರ್ಪ್ ಆಗಿ ರಿಜೆಕ್ಷನ್ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಇನ್ನೂ ವ್ಯಾಲ್ಯೂಯೇಷನ್ ಸಿಗ್ತಾ ಇರುವಂಥ ಸೆಕ್ಟರ್ಗಳಿಗೆ ನೋಡಿ, ಲಾಭ ಬಂದರೆ ಇಲ್ಲ ನೀವೇನು ಮಾಡ್ಬೋದು ಅಂತಂದರೆ, ಇಲ್ಲಿ ಉದಾಹರಣೆಗೆ ಯಾರೋ ಒಂದು 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅಂತ ಅನ್ಕೊಳ್ಳೋಣ CG ಪವರಲ್ಲಿ. ಈಗ ಅದು ಹೋಗಿ 60,000 ಆಗಿರುತ್ತೆ ಅಂತ ಇಟ್ಕೊಳ್ಳಿ. ನೀವೇನು ಮಾಡಿಬಿಡಿ, 50,000 ತೆಕೊಂಬಿಡಿ. ನಿಮ್ಮ ಪ್ರಾಫಿಟ್, ನಿಮ್ಮ ಹಾಕಿರೋ ನಿಮ್ಗೇನು ಬಂದಿದ್ದಿಲ್ಲ ಮಾರ್ಕೆಟಲ್ಲಿ ಪ್ರಾಫಿಟ್, ಅದನ್ನ ತೆಕೊಂಬಿಡಿ. ಸೊ ಅದನ್ನು ತೆಕೊಂಬಿಟ್ರೆ ಮಿಕ್ಕಿರೋದು ನಿಮ್ದು 10,000 ನಿಮ್ದು ಏನೂ ಅಲ್ಲ. ಯಾಕಂದರೆ ನೀವು ಹಾಕಿದ 10,000, ಮಾರ್ಕೆಟ್ ನಿಮ್ಗೆ 60,000 ಕೊಟ್ಟಿದೆ. ಸೊ 5 ಟೈಮ್ಸ್ ದುಡ್ಡನ್ನ ನೀವು ತೆಕೊಂಬಿಟ್ಟಿದ್ದೀರಾ. ಸೊ ಇನ್ನು ಮಿಕ್ಕಿದ್ದು ಏನಿದೆ ಅದೇನಿದ್ರು ಮಾರ್ಕೆಟ್ ಕೊಟ್ಟಿದ್ದು ದುಡ್ಡು, ನೀವು ಆ 10,000 ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಬೇಕಾದರೆ ಇಟ್ಕೊಳ್ಳಿ. ಈ ರೀತಿ ಮಾಡ್ತಾ ಹೋಗ್ಬೋದು ನೀವು. ಸೊ ಇನ್ನೂ ನನಗೆ ಫ್ಯೂಚರ್ ಪ್ರಾಸ್ಪೆಕ್ಟ್ ಇನ್ನೂ ಚೆನ್ನಾಗಿ ಹೋಗ್ಬೋದು, ಈ ಸ್ಟಾಕಲ್ಲಿ ಇನ್ನೂ ಒಳ್ಳೆ ಗ್ರೋತ್ ಸಿಗ್ಬೋದು, ಈ ರೀತಿ ಎಲ್ಲ ಯಾರಿಗಾರು ಅನಿಸ್ತಿದೆ ಅಂತಂದರೆ ನೀವು ಆ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಅದು ಬೆಸ್ಟ್ ರೆಕಮೆಂಡೆಡ್ ಆಗಿರುತ್ತೆ. ಯಾವಾಗ ಬ್ಲೂ ಚಿಪ್ ಅಲ್ಲದೆ ಈ ಥರ ಆಲ್ ಆಫ್ ಎ ಸಡನ್ ಯಾವುದಾದ್ರೂ ಕಂಪನಿ ದೊಡ್ಡ ಪರ್ಫಾರ್ಮೆನ್ಸ್ ಕೊಡುತ್ತಲ್ಲ ಆವಾಗ. ಓಕೆ, ನೆಕ್ಸ್ಟ್ ನಾವು ಮಾತಾಡ್ತಾರಂಥ ಸ್ಟಾಕು ಬೊಂಡಾಡ ಇಂಜಿನಿಯರಿಂಗ್. ಇದ್ರ ಬಗ್ಗೆ ಹೇಳಿದ್ದೀನಿ ಸರ್, ಚುಕ್ಕಿಯಾಟ ಸ್ಟಾಕು ಸ್ವಲ್ಪ ದೂರ. ನೀವು ಸ್ಟಾಕ್ ಹೇಳೋಕ್ಕಿಂತ ಮುಂಚೆ ನೀವು ಚುಕ್ಕಿ ನೋಡಿಬಿಟ್ರೆ ನಾನು ಆ ಸ್ಟಾಕಿಗೆ ಬರೋದೇ ಇಲ್ಲ. ಇದರಲ್ಲಿ ಪ್ರಮೋಟರ್ಗಳು ಆಚೆ ಈಚೆ ಮಾಡ್ತಾ ಇರ್ತಾರೆ, FIDAಗಳು ಇರೋದಿಲ್ಲ. ಹಾಗಾಗಿ ದಯವಿಟ್ಟು ಇಂಥ ಸ್ಟಾಕಿಂದ ದೂರ ಇರಿ. ತುಂಬ ಒಳ್ಳೆ ಮೇಲ್ಗಡೆ ಹೋಗಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬರೀ ನೆಗ್ಲಿಜಿಬಲ್ ಪ್ರಮಾಣದಲ್ಲಿ ಇರ್ಬೋದು FIDAs, ಬಟ್ ಎಲ್ಲೂ ಕೂಡ ನನಗೆ ಹೆವಿ ವಾಲ್ಯೂಮ್ ಅನ್ನೋದು ಕಾಣಿಸ್ತಾ ಇಲ್ಲ. ಸೊ ಇದು ಟಿಪಿಕಲ್ ಒಂದು ಪಂಪ್ ಆ್ಯಂಡ್ ಡಂಪ್ ಸ್ಟಾಕ್ ಅಂತಲೇ ಹೇಳ್ತೀನಿ. ಯಾವುದ್ರಲ್ಲಿ ಚುಕ್ಕಿಯಾಟ ಇರುತ್ತೆ ದಯವಿಟ್ಟು ಆ ಚುಕ್ಕಿಯಾಟ ಸ್ಟಾಕ್ಗಳಿಂದ ದೂರ ಇದ್ಬಿಡಿ. ಅದೇ ರೀತಿಯಾಗಿ ಶಕ್ತಿ ಪಂಪ್ಸ್ ಬಗ್ಗೆ ಹೇಳಿ ಅಂತಿದ್ವಿ ಸರ್. ಇದು ಒಳ್ಳೆ ಸ್ಟಾಕ್, ಇದನ್ನೆಲ್ಲಿ ಹುಡ್ಕಿದ್ರಿ ಅಂತ ಹೇಳಿ. ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದು ದೊಡ್ಡ ಕನ್ಸಲ್ಟೇಷನ್ ಆಗಿತ್ತು 2012ರಿಂದ, ಅದಕ್ಕೆ ದೊಡ್ಡದಾಗಿರುವಂಥ ಮೂಮೆಂಟ್ ಬಂದಿದೆ. ಬಟ್ ಇಲ್ಲೆಲ್ಲ ಯಾರು ಆ್ಯಡ್ ಮಾಡ್ಕೊಂಡಿದ್ರು ಅವರೆಲ್ಲ ಈಗ ಎಕ್ಸಿಟಿಗೆ ಕಾಯ್ತಿರ್ತಾರೆ. ಇನ್ನು ಯಾವ್ದಾದ್ರು ಒಂದು ದೊಡ್ಡ ಬಂತು ಅಂತಂದರೆ ಕ್ಯಾಂಡ್ಲು, ಅದು ಎಕ್ಸಿಟ್ ಆಗಿರುತ್ತೆ. ಹಾಗಾಗಿ ಈಗ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಆಲ್ರೆಡಿ ಇನ್ವೆಸ್ಟ್ ಮಾಡಿದರೆ ನೀವು ಎಕ್ಸಿಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಈಗೇನು ಹೇಳ್ತಾ ಇದ್ದೀನಿ, 800 ಸ್ಟಾಕು 4,000 5 ಟೈಮ್ಸ್ ಗ್ರೋತು ತುಂಬ ವೇಗವಾಗಿ ಒಂದೇ ವರ್ಷದಲ್ಲಿ ಆಗಿದೆ. ಅಂದರೆ ಅಂಥ ಸ್ಟಾಕಿಂದ ಸ್ವಲ್ಪ ದೂರ ಇರೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಒಂದೇ ರೀಸನ್
ಇಲ್ಲಿ ಕನ್ಸಿಡರ್ ಮಾಡೋಕ್ಕೆ ಓಕೆ ಇದು ಜಸ್ಟಿಫೈಬಲ್ ಅಂದು, ಬಿಕಾಸ್ ಲಾಂಗ್ ಕನ್ಸಾಲಿಡೇಷನ್ ಇದೆ ಆ ಕಾರಣದಿಂದಾಗಿ. ಸೊ ಅದಲ್ಲದೆ ನೆಕ್ಸ್ಟು ನಾವು ನೋಡ್ತಾ ಇರೋಂಥದ್ದು ವಾರ್ಡ್ ವಿಸಾರ್ಡ್ ಇನೋವೇಷನ್ಸ್. ಇದು ಮೊಬೈಲ್ ಸೆಕ್ಟ್ರಲ್ಲಿ ಬರುತ್ತೆ, ಗ್ರೀನ್ ಎನರ್ಜಿ ಇದ್ರ ಬಗ್ಗೆ ಅಂತ ಗಿರಿರಾಜ್ ಅವರು ಹೇಳಿದರು. ಸೊ 75ರಲ್ಲಿ ಆ್ಯಡ್ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರು. ನೋಡಿ 75ರಲ್ಲಿ ಯಾಕೆ ಆ್ಯಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ನೋಡಿ ಇಲ್ಲಿ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಯಾಕೆ ಆ ಥರ ಆಗಿದೆ ಅಂದರೆ ನೋಡಿ ಇಲ್ಲಿ ಒಂದು ಅಪ್ವರ್ಡ್ ಡೌನ್ವರ್ಡ್ ಸೆಂಟಿಮೆಂಟ್ ಆಗ್ತಾ ಬಂದಿತ್ತು ಇಲ್ಲಿ ಕರೆಕ್ಟಾಗಿ. ಇಲ್ಲಿಂದ ಒಂದು ಹೈ ಮಾಡಿದೆ, ಇಲ್ಲಿಂದ ಒಂದು ಡೌನ್ವರ್ಡ್ ಸೆಂಟಿಮೆಂಟ್ ಆಗ್ತಾನೇ ಬಂದಿತ್ತು. ಇಲ್ಲಿ ಫಸ್ಟ್ ಟೈಮ್ ಒಂದು ಬೌನ್ಸ್ ಬ್ಯಾಕ್ನ ಕೊಟ್ಟಿತ್ತು, ಬೌನ್ಸ್ ಬ್ಯಾಕ್ ಕೊಟ್ಬಿಟ್ಟು ಮತ್ತೆ ವಾಪಸ್ ಕೆಳಗಡೆ ಬಂದಿತ್ತು. ಹಳೆಯ ಲೆವೆಲ್ ಏನು ನೋಡಿ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ರೆಸಿಸ್ಟೆನ್ಸ್ ಆದಂಥ ಲೆವೆಲು, ಇಲ್ಲಿ ಸಪೋರ್ಟ್ ತೊಗೊಂಡಂಥ ಲೆವೆಲು, ಸಪೋರ್ಟ್ ತೊಗೊಂಡಂಥ ಲೆವೆಲು, ವಾಪಸ್ ಇಲ್ಲಿ ಬಂದು ಸಪೋರ್ಟ್ ತೊಗೊಂಡಿದೆ. ಸೊ 51 ಕ್ಲಿಯರ್ ಕಟ್ಟಾಗಿ ಸ್ಟಾಕಲ್ಲಿ ಸಪೋರ್ಟ್ ಆಗಿತ್ತು. ಸೊ ಅಲ್ಲಿ ಸಪೋರ್ಟ್ ತೊಗೊಂಡಿತ್ತು, ಮಾರನೇದು ಏನಾಗಿದೆ ಏಕ್ದಮ್ ಆಗಿ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ಸೊ ಗಿರಿರಾಜ್ ಅವರು ಏನು ಅನ್ಕೊಂಡಿದ್ದಾರೆ, ವಾಪಸ್ ಈ 50 ಲೆವೆಲ್ನ ಬಂದು ಟೆಸ್ಟ್ ಮಾಡ್ತಾ ಇದೆ, ಇಲ್ಲಿಂದ ಮತ್ತೆ ವಾಪಸ್ ಮೇಲ್ಗಡೆ ಆಲ್ ಟೈಮ್ ಹೈ ಹೋಗುತ್ತೆ ಸ್ಟಾಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ರಿಟ್ರೇಸ್ಮೆಂಟ್ ಕಂಪ್ಲೀಟ್ ಆಗಿದೆ, ಮೇಲ್ಗಡೆ ಹೋಗುತ್ತೆ ಅಂತ ಆವತ್ತಿನ ದಿನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ನೋಡಿ, ಆ್ಯಡ್ ಮಾಡ್ಕೊಂಡಿದ್ದು ಮಾರನೇ ದಿನದಿಂದ ಕೆಳಗಡೆ ಬರ್ತಾ ಇದೆ. ಸೊ ಇದು ನಿಮ್ಮ ಮೈಂಡ್ ಪ್ಯಾಟರ್ನ್ ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಸರ್, ತಪ್ಪಾಗಿದ್ದರೆ ಹೇಳಿ. ಬಟ್ ನೋಡಿ ಈ ಥರದ್ದು ಯಾಕೆ ಆಗುತ್ತೆ ನೋಡಿ, ಯಾವತ್ತಾದರೂ ಒಂದು ದೊಡ್ಡದಾಗಿ ಗ್ಯಾಪ್ ಅವತ್ತು ನೋಡಿ ಅವತ್ತು ಅಪ್ಪರ್ ಸರ್ಕ್ಯೂಟ್ ಆಗೋಗಿದೆ, ಅವತ್ತು ಯಾರಿಗೂ ಆ್ಯಡ್ ಮಾಡ್ಕೊಳಕ್ಕೆ ಸಿಕ್ಕಿಲ್ಲ. ಮಾರನೇ ದಿನದ ಮೇಲೆ ಹೋಗಿದೆ, ಏನು ಅನ್ಕೊಂಡಿದ್ದಾರೆ ಓಕೆ ಇದು ಸರ್ಕ್ಯೂಟಲ್ಲಿ ಮೇಲ್ಗಡೆ ಹೋಗೋ ಥರ ಅನಿಸ್ತಾ ಇದೆ ಅಂತೇಳಿ ಇಲ್ಲಿ ಆ್ಯಡ್ ಮಾಡ್ಕೊಂಡಿರ್ಬೋದು ಯಾರಾದರೂ. ಸೊ ಆ್ಯಡ್ ಮಾಡ್ಕೊಂಡಿದ್ರೆ ಅದಾದಮೇಲೆ ಕೆಳಗಡೆ ಆಗ್ತಾ ಬಂತು ಸರ್. ಇದರಲ್ಲೂ ಕೂಡ ಅದೇ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಬಿಗ್ ಪ್ಲೇಯರ್ಸ್ ಅನ್ನೋರು ಜಾಸ್ತಿ ಇಲ್ಲ. ಸೊ ಪ್ರಮೋಟರ್ಗಳೇ ಜಾಸ್ತಿ ತುಂಬಿಕೊಂಡಿದ್ದಾರೆ. ಇಂಥ ಸ್ಟಾಕಲ್ಲಿ ನೀವು ಸ್ವಲ್ಪ ಹುಷಾರಾಗಿ ಇರಬೇಕು. ಇಲ್ಲಿ ದೊಡ್ಡ ವಾಲ್ಯೂಮ್ ಆಗಿದೆ ನೋಡಿ, ದೊಡ್ಡ ವಾಲ್ಯೂಮಲ್ಲಿ ಇಲ್ಲಿ ಬೈಯಿಂಗ್ ಕೂಡ ಆಗಿರ್ಬೋದು, ಸೆಲ್ಲಿಂಗ್ ಕೂಡ ಆಗಿರ್ಬೋದು. ಅಲ್ಲಿ ಆಗಿರೋ ವಾಲ್ಯೂಮ್ಗೂ ಆಮೇಲೆ ಬಂದಿರೋ ಮೊಮೆಂಟ್ಗೂ ನೋಡಿದ್ರೆ ಇಲ್ಲಿ ಯಾರೋ ದೊಡ್ಡದಾಗಿ ಸೆಲ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಅಲ್ವಾ. ಸೊ ಈ ರೀತಿ ಸೆಲ್ ಮಾಡಿದ್ದಾರೆ ಅಂತ ಅನ್ಸಿದ್ರೆ ಇವಾಗ ಏನಾಗಿರ್ಬೋದು, ಆಯಿತು ಇಲ್ಲಿಂದ ಒಂದು ದೊಡ್ಡ ಗ್ಯಾಪ್ ಕ್ರಿಯೇಟ್ ಆಗಿತ್ತು, ಆ ಗ್ಯಾಪ್ನ ಫಿಲ್ ಆಗಿ ಬಂದಿದೆ ಅಂತ ಅನಿಸಿರ್ಬೋದು. ಆ ಎಲ್ಲ ಆಕ್ಟಿವಿಟಿ ಆಗೋಗಿದೆ. ಈಗ ಏನಾಗಬೇಕು, ಸ್ಟಾಕು ವಾಪಸ್ ರಿಕವರ್ ಆಗಿ ಮೇಲ್ಗಡೆ ಹೋಗಬೇಕು. ಸೊ ನೀವು 75-76 ತೊಗೊಂಡಿದ್ದೀರಾ ಅಂತ ಹೇಳಿದ್ದೀರಾ, ದೊಡ್ಡ ಕ್ವಾಂಟಿಟಿ ತೊಗೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಸೊ ಹಾಗಾಗಿ ನೋಡಿ ನೆನ್ನೆ ನೀವು ಕೇಳಿದಕ್ಕೂ ಇವತ್ತಿಗೂ ಒಂದು ಸ್ವಲ್ಪ ಮೂಮೆಂಟ್ ಬಂದಿದೆ. ಸೊ ನೀವು ಹೋಲ್ಡ್ ಮಾಡಿ ವಾಪಸ್ ನಿಮಗೆ 80 ಈ ಲೆವೆಲ್ಗೆ ಏನಾದ್ರು ಸಿಕ್ತು ಅಂತಂದರೆ ಸ್ಟಾಕ್ನ ದಯವಿಟ್ಟು ಎಕ್ಸಿಟ್ ಮಾಡೋದ್ರ ಯೋಚನೆ ಮಾಡಿ, ಬೇರೆ ಸೆಕ್ಟರ್ಗಳಿಗೆ ಚೂಸ್ ಮಾಡಿ. ಇನ್ ಕೇಸ್ ಏನಾದ್ರು 50 ಬ್ರೇಕ್ ಆಯಿತು ಅಂತಂದರೆ ಇಟ್ಕೊಳಕ್ಕೆ ಹೋಗ್ಬಿಡಿ, ಅದೆಷ್ಟೇ ಕೆಳಗಡೆ ಬರಲಿ ಅವತ್ತು ಕೊಟ್ಟು ಆಚೆ ಬಂದುಬಿಡಿ ಸ್ಟಾಕಿಂದ. ಸೊ 50 ಅನ್ನೋದು ನಿಮ್ಮ ಸ್ಟಾಪ್ ಲಾಸ್ ಆಗಿರಬೇಕು ಸ್ಟಾಕಲ್ಲಿ, 50ಕ್ಕಿಂತ ಕೆಳಗಡೆ ಇಟ್ಕೊಳಕ್ಕೆ ಹೋಗ್ಬಿಡಿ. ಸೊ ಎಲ್ಲಿ ತನಕ 50 ಮೇಲ್ಗಡೆ ರೆಸ್ಪೆಕ್ಟ್ ಮಾಡ್ಕೊಂಡು ಹೋಗುತ್ತೋ ನಿಮ್ಮ ಲಾಸ್ ಕಮ್ಮಿ ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡಿ. ಮೇಲೆ ಹತ್ತಿರ ಬರ್ತಾ ಇದೆ ಅಂದರೆ 70-75 ಕ್ವಾಂಟಿಟಿನೂ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬರೋದಕ್ಕೆ ಯೋಚನೆ ಮಾಡಿ, ಆವಾಗ ದೊಡ್ಡ ಲಾಸ್ ಕೂಡ ಆಗೋದಿಲ್ಲ. ಸೊ ಯಾಕೆಂದರೆ FIDAಗಳು ಇಲ್ಲಲ್ಲಿರೋಂಥ ಸ್ಟಾಕಲ್ಲಿ ಈ ರೀತಿ ಆಗೋಂಥ ಸಾಧ್ಯತೆ ಇರುತ್ತೆ. ಬಟ್ ನಿಮ್ಮ ಅನಾಲಿಸಿಸ್ ನನಗೆ ಅರ್ಥ ಆಯಿತು, ಯಾಕೆ ಮಾಡಿರ್ತೀರಾ ಆ ರೀತಿ ಅಂತ. ಸೊ ಒಂದು ಟ್ರೆಂಡ್ ಲೈನ್ ಇತ್ತು, ಆ ಟ್ರೆಂಡ್ ಲೈನ್ ರೆಫರೆನ್ಸ್ನ ಬ್ರೇಕ್ಔಟ್ ಆಗಿತ್ತು, ವಾಪಸ್ ಬಂದಿದೆ, ಇಲ್ಲಿ ಟೆಸ್ಟ್ ಮಾಡ್ತಾ ಇದೆ, ಇಲ್ಲಿಂದ ಮೇಲ್ಗಡೆ ಹೋಗಿದೆ. ಬಟ್ ಮೇಲ್ಗಡೆ ಸಸ್ಟೈನಬಲ್ ಆಗಿ ಹೋಗಬೇಕು. ಈಗಲೂ ನಾನು ಹೋಗೋದಿಲ್ಲ ಅಂತ ಹೇಳ್ತಾ ಇಲ್ಲ, ಇಲ್ಲಿ ವಾಲ್ಯೂಮ್ ಆಗಿರೋದು ಬೈಯಿಂಗ್ ಕೂಡ ಆಗಿರ್ಬೋದು, ಸೆಲ್ಲಿಂಗ್ ಕೂಡ ಆಗಿರ್ಬೋದು. ಬಟ್ ಈಗೇನಾಗಿದೆ, ಆ ಗ್ಯಾಪ್ ದೊಡ್ಡದಾಗಿ 2 ದಿನದಲ್ಲಿ ಆ ರೀತಿ ಆಗಿದ್ದರಿಂದ ಆ ಗ್ಯಾಪ್ನ ಕೂಡ ಫಿಲ್ ಮಾಡೋಕ್ಕೆ ಬಂದಿದೆ. ಈಗ ಗ್ಯಾಪ್ ಫಿಲ್ ಮಾಡಿ ವಾಪಸ್ ಬೌನ್ಸ್ ಆಗೋದ್ರೆ ಈಗ ಬೌನ್ಸ್ ಆಗಬೇಕು. ಬಟ್ ಯಾವುದೇ ಕಾರಣಕ್ಕೂ 50 ಕೂಡ ಬ್ರೇಕ್ ಆಗಬಾರ್ದು. ಸೊ ಹಾಗಾಗಿ 50 ಸ್ಟಾಪ್ ಲಾಸ್ ಇಟ್ಕೊಂಡು ಸ್ಟಾಕಲ್ಲಿ ಇನ್ವೆಸ್ಟರ್ ಆಗಿರಿ. ಸೊ ವಾಪಸ್ ಬ್ರೇಕ್ಔಟ್ ಆಯಿತು 80 ಈ ಲೆವೆಲ್ಗೆಲ್ಲ ಹೋಯಿತು ಅಂತಂದರೆ ನೀವು ಖಂಡಿತ ಎಕ್ಸಿಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ IDFC ಫಸ್ಟ್ ಬ್ಯಾಂಕ್ ಬಗ್ಗೆ ಹೇಳಿ ಅಂತ ಸುಮಾರು ಜನ ಕೇಳಿದ್ರಿ. ಏನು ಹೇಳೋಣ, ಡಿಸ್ಕ್ಲೇಮರ್, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡಲೇಬೇಕು. IDFC ಫಸ್ಟ್ ಬ್ಯಾಂಕಲ್ಲಿ ನಾನು ಕೂಡ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ಸೊ IDFC ಫಸ್ಟ್ ಬ್ಯಾಂಕು ನೋಡಿ ಇತ್ತೀಚೆಗಷ್ಟೇ ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಆಗಕ್ಕೆ ರೆಡಿ ಆಗಿತ್ತು, ಒಳ್ಳೆ ವಾಲ್ಯೂಮ್ ಕೂಡ ಆಗ್ತಾ ಇದೆ, ಇಲ್ಲಿ ಸ್ವಲ್ಪ ಆವ್ರೇಜ್ಗಿಂತ ಜಾಸ್ತಿ ಆಗ್ತಾ ಇದೆ ಅಂತ ಮಾತಾಡಿದ್ವಿ. ಈಗ ವಾಪಸ್ ಬ್ರೇಕ್ಔಟ್ ಥರ ಕೊಟ್ಟು 83 ದಾಟ್ತಾರೆ, ವಾಪಸ್ ಮೇಲ್ಗಡೆ ಹೋಗುತ್ತೆ ಅಂತ ಮಾತಾಡಿದ್ವಿ. 83 ರೆಸಿಸ್ಟೆನ್ಸ್ ತಗೊಂತು, ವಾಪಸ್ ಈ ಝೋನ್ನ ಬಂದು ಟೆಸ್ಟ್ ಆಗ್ತಾಯಿದೆ. ಇಲ್ಲಿ ನೋಡಿ ಟಿಪಿಕಲ್ ಬಸ್ ಸ್ಟ್ಯಾಂಡ್ ಇರುವಂಥ ಝೋನು ಅಲ್ಲಿ ಇವತ್ತು ಬೌನ್ಸ್ ಆಗಿದೆ. ಈಗಲೂ ಕೂಡ ಒಳ್ಳೆ ಲೆವೆಲ್ಲು ಲಾಂಗ್ ಟರ್ಮಲ್ಲಿ ಯಾರಾದರೂ ಆ್ಯಡ್ ಮಾಡ್ಕೊತಾ ಇದ್ದೀರಾ ಅಂತಂದರೆ ಆ್ಯಡ್ ಮಾಡ್ಕೋಬೋದು. ಸ್ಟಾಕು ತುಂಬ ಒಂದು 3 ಡಿಜಿಟ್ಗೆ ಹೋಗುವಂಥ ಸಾಧ್ಯತೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳ್ತಿದ್ದೀನಿ ಅಂತ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ ನೋಡಿ, ಟಿಪಿಕಲ್ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್, ಫಂಡಮೆಂಟಲ್ಸ್ ಚೇಂಜ್ ಆಗಿದೆ, ಕಂಪನಿದು ಒಳ್ಳೆ ಲಾಭ ಮಾಡ್ತಾ ಇದೆ, ಬ್ಯಾಂಕಿಂಗ್ ಸೆಕ್ಟರ್ ಗ್ರೋತಲ್ಲಿದೆ. ಸೊ ಪರ್ಫಾರ್ಮ್ ಮಾಡೋದಾದರೆ ಈಗ ಪರ್ಫಾರ್ಮ್ ಮಾಡಬೇಕು. ಸೊ ಇನ್ವೆಸ್ಟ್ ಆಗಿರೋರು ದಯವಿಟ್ಟು ಹೋಲ್ಡ್ ಮಾಡಿ, ಸಾಧ್ಯವಾದರೆ ಇನ್ನೂ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊತಾ ಹೋಗಿ. 72 ಲೆವೆಲ್ನ ಯಾವಾಗ ಎಲ್ಲಿ ತನಕ ಈ ಸ್ಟಾಕು ಬ್ರೇಕ್ ಆಗಲ್ಲ ಅಲ್ಲಿ ತನಕ ಸ್ಟಾಕಲ್ಲಿ ಇನ್ವೆಸ್ಟರ್ ಆಗೇ ಇರಿ ಅಂತ ಕೇಳ್ಕೊತೀನಿ. 72 ಲೆವೆಲ್ಗಿಂತ ಕೆಳಗಡೆ ಬರ್ತಿದೆ ಅಂದರೆ ಆಗ ಯೋಚನೆ ಮಾಡಿ ತಗೋಣ. ಬಟ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ, ರೀಟೆಸ್ಟ್ ಆಗ್ತಾ ಇದೆ, ಇಲ್ಲಿಂದ ಬೌನ್ಸ್ ಆಯಿತು ಅಂತಂದರೆ 3 ಡಿಜಿಟ್ಸ್ ಮುಂದಿನ ದಿನಗಳಲ್ಲಿ ನೋಡೋಕ್ಕೆ ಸಿಗ್ಬೋದು. 92 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಸ್ಟಾಕಲ್ಲಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸುಮಾರು ನ್ಯೂಸ್ಗಳು ಬಂದಿದೆ, ಇದ್ರ ಬಗ್ಗೆ ಕೇಳ್ತಾ ಇದ್ದೀರಾ. ಬ್ರೋಕರೇಜ್ ಹೌಸು ನೋಡಿ ನಿತಿನ್ ಕಾಮತ್ ಅವ್ರ ಬಗ್ಗೆ ಹರೀಶ್ ಸರ್ ಶೇರ್ ಮಾಡಿದ್ರು. ಈಗ ಬ್ರೋಕರೇಜ್ ಫೀಸ್ನ ನಾವು ಕಮ್ಮಿ ಅಂದರೆ ಬ್ರೋಕರ್ ಫೀಸ್ ಅಂತ ಕೇಳಲ್ಲ, ಅದನ್ನ ಟ್ಯಾಕ್ಸ್ ರಿಬೇಟ್ ಅಂತಾರೆ. ಅಂದರೆ ನಮ್ಮ ಹತ್ರ ಎಷ್ಟು ಕಲೆಕ್ಟ್ ಮಾಡ್ಕೊಂಡಿರ್ತಾರೋ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದರೆ ಹೇಳಿ. ವಾಲ್ಯೂಮ್ ಮೇಲೆ ಏನು ಮಾಡ್ತಾ ಇದ್ದಾರೆ, ಎಕ್ಸ್ಚೇಂಜ್ ಅವರು ಒಂದು ಸ್ವಲ್ಪ ಕನ್ಸೆಷನ್ನ ಕೊಡ್ತಾ ಇದ್ದಾರೆ. ಅಂದರೆ ಇವಾಗ ಏಂಜಲ್ ಲೋನ್ ಆಗಿರ್ಬೋದು, ಝೆರೋದ್ ಆಗಿರ್ಬೋದು, ಗ್ರೋ ಆಗಿರ್ಬೋದು, ಇವ್ರದ್ದೆಲ್ಲ ವಾಲ್ಯೂಮ್ ಜಾಸ್ತಿ ಇರುತ್ತೆ ಅಂತ ಅನ್ಕೊಳ್ಳೋಣ. ಅವರಿಗೆ ಸ್ವಲ್ಪ ಬೇರೆ ರೇಟಲ್ಲಿ ತೊಗೊತಾರೆ. ಕಮ್ಮಿ ಬ್ರೋಕರ್ಸ್ ಇರ್ತಾರಲ್ಲ ಅವರು, ಅಂದರೆ ಜಾಸ್ತಿ ವಾಲ್ಯೂಮ್ ಕೊಡದೇ ಇರೋ ಬ್ರೋಕರ್ಸ್ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾ ಇರ್ತಾರೆ. ಸೆಬಿ ಏನು ಹೇಳಿದೆ, ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ ಯಾಕೆ, ಎಲ್ಲರಿಗೂ ಒಂದೇ ರೀತಿ ಚಾರ್ಜ್ ಮಾಡಬೇಕು ನೀವು ಅಂತ ಹೇಳ್ಬಿಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ, ದೊಡ್ಡ ಪ್ಲೇಯರ್ಸ್ಗಳಿಗೆ ಅವ್ರಿಗೆ ಸಿಗ್ತಾ ಇದೆ ಅಂತ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಆಗುತ್ತಲ್ವಾ. ಅದಕ್ಕೆ ನಿತಿನ್ ಕಾಮತ್ ಅವರು ಆ್ಯಂಡ್ ಆರ್ ಅಂತ ಪದ ಉಪಯೋಗಿಸಿದ್ದಾರೆ. ಆ್ಯಂಡ್ ಆರ್ ಯಾವುದಕ್ಕೆ, ಡೆಲಿವರಿ ನೀವೇನು ತೊಗೊತೀರಾ, ಮನೆಗೆ ತೊಗೊಂಡು ಹೋಗ್ತಿರಲ್ಲ, ಸ್ಟಾಕ್ನ ಖರೀದಿ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ, CNC ಅಂತ ಬೈ ಮಾಡ್ತಿರಲ್ಲ, ಇದನ್ನ ಫ್ರೀ ಇತ್ತು, ಇವಾಗ ₹0 ಚಾರ್ಜ್ ಮಾಡ್ತಾ ಇದ್ರಲ್ವ, ಅದನ್ನು ನಾವು ಫ್ರೀ ಬದಲು ಅದಕ್ಕೂ ಈಗ ₹20 ಹೇಗೆ ಅಂತಿದೆಯಾ FNO ಅಥವಾ ಇಂಟ್ರಾಡೇಗೆ
ಗಾಡಿಗೆ. ಅದೇ ರೀತಿ ಅದಕ್ಕೂ ಒಂದು ಚಾರ್ಜ್ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ, ಅಥವಾ ಹಾಗೂ ಎರಡರಲ್ಲಿ ಯಾವುದೋ ಒಂದು F&Oಗೂ ಕೂಡ ರೇಟ್ನ ಜಾಸ್ತಿ ಮಾಡ್ತೀವಿ ಅಂತ. ಸೊ 2 ಸಾಧ್ಯತೆ ಇದೆ. ಅಂದರೆ ಈಕ್ವಿಟಿ ಫ್ರೀ ಇತ್ತಲ್ಲ ಡೆಲಿವರಿ, ಅದನ್ನು ಕೂಡ ರೇಟ್ ತರ್ಬೋದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ F&Oಗೆ ಇನ್ನೂ ಜಾಸ್ತಿ ಮಾಡ್ಬೋದು ಬೆಲೆನ ಅಂತ ಹೇಳ್ತಾ ಇದ್ದಾರೆ, ಬ್ರೋಕರೇಜ್ ಫೀನ. ಅಥವಾ ಎರಡರಲ್ಲಿ ಯಾವ್ದಾದ್ರು ಒಂದು ಕೂಡ ಆಗ್ಬೋದು. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ, ಬ್ರೋಕರೇಜ್ ಇಂಡಸ್ಟ್ರೀಸ್ನಲ್ಲಿ ಏನೇನು ಚೇಂಜಸ್ ಬರ್ತಾ ಹೋಗುತ್ತೆ ಅಂತ. ನೋಡಿ, ಸುಮಾರು ಜಾಗದಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಫ್ರೀ ಅಂತ ಅನಿಸಿರುತ್ತೆ, ಅಥವಾ ಏನೋ ಒಂದು ಈಸಿಯಾಗಿ ಸಿಗ್ತಾ ಇದೆ ಅಂತ ಅನಿಸಿರುತ್ತೆ. ಬಟ್ ಕ್ರಮೇಣವಾಗಿ ಸಸ್ಟೈನಬಿಲಿಟಿ ಕಾರಣದಿಂದಾಗಿ ಅದನ್ನ ಜಾಸ್ತಿ ಮಾಡೇ ಮಾಡ್ತಾರೆ. ಈಗ ಟೆಲಿಕಾಮ್ ಸೆಕ್ಟರಲ್ಲೇ ನೋಡ್ತಾ ಇದ್ದೀರಾ, ಬಂದಾಗ ಫುಲ್ ಫ್ರೀ ಎಲ್ಲರಿಗೂ ಅಂತ. ಬಟ್ ಅವ್ರು ರೆವೆನ್ಯೂ ತೊಗೋಬೇಕು. ಏನಾಗುತ್ತೆ, ಜನಗಳಿಗೆ ಈಗ 1.5 GB ಕಮ್ಮಿ ಯಾರಾದರೂ ಯೂಸ್ ಮಾಡ್ತಾರೆ ಯಾರ ಮನೇಲಾದರೂ? ಇಲ್ಲ, ಎಲ್ಲರಿಗೂ 1.5 GB ಬೇಕೇ ಬೇಕು. ಅದು ಒಂದು ರೀತಿ ಅನಿವಾರ್ಯ ಆಗೋಗ್ಬಿಟ್ಟಿದೆ. ಮೊದಲು ಅದು ಬೇಕು ಬೇಡ ಅಂತ ಆಗಿತ್ತು, ಅಂದರೆ ಅಗತ್ಯ ಇರೋರು ತೊಗೊತಾ ಇದ್ರು, ಇಲ್ಲಾಂದರೆ ಇಲ್ಲ. ಈಗೇನಾಗಿದೆ, ಅದು ಅವಶ್ಯಕ ಆಗೋಗ್ಬಿಟ್ಟಿದೆ. ಸೊ ಮೊದಲು ಆ ರೀತಿ ಇತ್ತು, ವಾಂಟ್ ಇದ್ದಿದ್ದು ಇವಾಗ ನೀಡ್ ಆಗೋಗ್ಬಿಟ್ಟಿದೆ. ಅದು ಸೊ ನೆಸೆಸಿಟಿ ಅಂತ ಆಗೋಗ್ಬಿಟ್ಟಿದೆ ಡೇಟಾ. ಅದೇ ರೀತಿಯಾಗಿ ಬ್ರೋಕರೇಜು ಕೂಡ ಅದೇ ರೀತಿ ಆಗೋಕ್ಕೆ ನೋಡ್ತಾ ಇದ್ದಾರೆ. ಸೊ F&O ಅವಾಗ ಜಾಸ್ತಿ ಮಾಡಲಿ ಅಥವಾ ಡೆಲಿವರಿ ಮಾಡಲಿ ಏನು ಮಾಡಲಿ, ಅಷ್ಟು ಪುಷ್ ಅಂತೂ ಬರ್ತಾ ಇದೆ, ಅಷ್ಟು SIPಗಳಂತೂ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಸೊ ಹಾಗಾಗಿ ಡಿಮ್ಯಾಟ್ ಅಕೌಂಟ್ಗಳು ಓಪನ್ಗಳು ಕೂಡ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಈ ನ್ಯೂಸ್ ಎಲ್ಲ ಬಂದಮೇಲಿಂದ ಕೆಲವೊಂದು ಸ್ಟಾಕ್ಗಳೆಲ್ಲ ಅಂಡರ್ ಪರ್ಫಾರ್ಮ್ ಆಗಿದೆ ಅಂತ ಕೇಳಿದ್ರೆ, ಸೊ ಅದನ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಮಾಹಿತಿ ಕೊಡ್ತೀನಿ. ವಿಡಿಯೋ ತುಂಬ ಉದ್ದಾಗ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಮಿಷನ್ 2024 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಟ್ಯಾಕ್ಸ್ ಪ್ಲಾನಿಂಗ್ ಮಾಡಿಲ್ಲ ಅಂತಂದರೆ, ಹೋದ ವರ್ಷ ಆಗೋಯ್ತು ಟ್ಯಾಕ್ಸ್ ಕಟ್ಬಿಟ್ಟಿದ್ರೆ, ಈ ವರ್ಷ ಏನಾದರೂ ನಾನು ಟ್ಯಾಕ್ಸ್ನ ಕರೆಕ್ಟಾಗಿ ಪ್ಲಾನ್ ಮಾಡ್ತೀನಿ, ಜಾಸ್ತಿ ಟ್ಯಾಕ್ಸ್ನ ಕಟ್ಟೋದಿಲ್ಲ ಅಂತಂದರೆ ಟ್ಯಾಕ್ಸ್ ಪ್ಲಾನಿಂಗ್ ಅಂತ ಒಂದು ಪ್ಲೇಲಿಸ್ಟ್ ಇದೆ. ಸ್ಯಾಲರಿಡ್ ಎಂಪ್ಲಾಯ್ಸ್ ಆಗಿದ್ರೆ ನೀವು ನೋಡಲೇಬೇಕಾಗಿರುವಂಥ ಪ್ಲೇಲಿಸ್ಟ್ ಅದು. ದಯವಿಟ್ಟು ನೋಡಿ ಯಾವ್ಯಾವ ಸೆಕ್ಷನ್ಸ್ಗಳಿದೆ, ಯಾವ್ಯಾವ್ದು ಎಕ್ಸಾಮ್ಷನ್ಸ್ಗಳಿದೆ ಅಂತ ಸರಿಯಾಗಿ ತಿಳ್ಕೊಂಡು, ಓಲ್ಡ್ ರೆಜ್ಯೂಮ್ ಬೆಟರ ನ್ಯೂ ರೆಜ್ಯೂಮ್ ಬೆಟರ ಅಂತ ನೋಡಿಕೊಂಡು ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.